ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಸೋಮವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೋಮವಾರ ಬೆಳಗ್ಗೆ ಬಂದು ಟಿಫನ್ಗೆ ರೊಟ್ಟಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ರೊಟ್ಟಿ ಮತ್ತು ಕಾಯಿ ಚಟ್ನಿ ಎಲ್ಲ ಮಾಡಾದಮೇಲೆ ಮಕ್ಕಳನ್ನ ಆಟ ಆಡಿಸ್ತಾ ಹಂಗೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ದೀಪ ಹಚ್ಚೋಕ್ಕೆ ಹಸ್ಬೆಂಡ್ ದೀಪ ಹಚ್ಕೊಡ್ತಾರೆ ಅಂತ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಗನ ತೀಟೆ, ಅವನ ಅಡ್ಡ ಬಂದು ನಿಂತ್ಕೊತಾನೆ, ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವನ ಜೊತೆ ಆಟ ಆಡ್ಕೊಂಡು ನಾನು ಗುಡಿಸ್ಕೊಂಡು ಹೋದ್ರೆ ಅವ್ನು ಎತ್ಕೊಬರ್ತಾನೆ, ಎಲ್ಲನೂ ಕಸ ಎಲ್ಲ ಅಂಟ್ತಾ ಇರ್ತಾನೆ. ಮತ್ತು ಕಸ ಎಲ್ಲ ಗುಡಿಸಾದ್ಮೇಲೆ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಈಗ ಬೇಗ ಮನೆ ಒರೆಸ್ಕೊತಾ ಇದ್ದೀನಿ. ನನ್ನ ಮಗ್ಳಿಗೆ ಬೇರೆ ರಜಾ ಇರೋದ್ರಿಂದ ಸ್ಕೂಲು, ಅವಳು ಮನೇಲೇ ಇರ್ತಾಳೆ. ಅವಳ ಜೊತೆನೂ ಆಡ್ಕೊಂಡು ನನ್ನ ಮಗನ ಜೊತೆನೂ ಆಡೋ ಗಂಟ ತುಂಬ ಟೈಮ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ರೂಮು ಕಿಚನ್ ಎಲ್ಲ ಒರೆಸ್ಬಿಟ್ಟು ಬರೋ ಗಂಟ ಟೈಮ್ ಆಗುತ್ತೆ. ಅವನ ಜೊತೆ ಆಟ ಆಡ್ತಾ ಅವನೇನೇನೋ ತೀಟೆ ಮಾಡ್ತಾ ಇರ್ತಾನೆ. ಅವನ ಜೊತೆ ಆಡ್ಕೊಂಡು ಬೇಗ ಒರೆಸ್ಕೊಂಡು ಕೆಲಸ ಮುಗಿಸ್ಕೊತೀನಿ. ಅವನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾರೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವನು ಅದು ಬೇಕು ಮಮ್ಮಿ, ಇದು ಬೇಕು ಅಂತ ಅದ ಟಿ ವಿ ಬೇರೆ, ಅದು ಬೇಡ ಇದು ಬೇಡ ಅಂತ ಅಂದ್ಬಿಟ್ಟು ಸಾಂಗ್ ಹಾಕ್ಬಿಟ್ಟಿರ್ತೀನಿ. ಅವನು ಗೊಂಬೆ ಅಂತ ಅಂದರೆ ಅದನ್ನೇ ಇಟ್ಕೋತಾನೆ, ಇದು ಬೇಡ ಅದು ಬೇಕು ಅಂತ. ಅವ್ನ ಪಾಡ್ಗೆ ಅವ್ನು ಸಾಂಗ್ ನೋಡ್ತಾ ಇರ್ತಾನೆ. ಅದ್ರ ಜೊತೆ ಚುಕ್ಕಿ ಬೇರೆ ತೀಟೆ ಮಾಡ್ತಾ ಇರ್ತಾಳೆ. ಅವಳಿಗೇನು ಬೇಕು ಅವಳು ನೋಡ್ಕೊಂಡು ಅವಳು ತೀಟೆ ಮಾಡ್ತಾ ಇರ್ತಾಳೆ. ಅವಳು ಎದ್ದು ಬಿಟ್ಟಿರ್ತಾಳೆ ಬೇಗ. ಈಗೆಲ್ಲ ಕೆಲಸ ಮುಗಿಸಿ ರೊಟ್ಟಿ ಹಾಕ್ಕೊಂಡು ನಾನು ಟಿಫನ್ ತಿನ್ಕೊಂಡು ಮಕ್ಳಿಗೆಲ್ಲ ತಿನ್ಸಾದ್ಮೇಲೆ ನಾನು ಕೂತ್ಕೊಂಡು ತಿಂತಾಯಿದ್ದೆ. ಆಮೇಲೆ ಅಡುಗೆ ಮಾಡಬೇಕಿತ್ತು. ಮೂಲಂಗಿ ಬೇಳೆ ಸಾರು ಮಾಡಿ ಮೂಲಂಗಿ ಸೊಪ್ಪು ತೊಗೊಂಡಿದ್ದೆ, ಅದ್ರದ್ದು ಪಲ್ಯ ಮಾಡಿಕೊಂಡೆ. ಆಮೇಲೆ ಯಾಕೋ ವಡೆ ತಿನ್ನಬೇಕು ಅನ್ನಿಸ್ತು ಅಂತ ವಡೆಗೆಲ್ಲ ರೆಡಿ ಮಾಡ್ಕೊಂಡು ವಡೆ ಕಾಳು ನೆನೆಸಿ ವಡೆ ಮಾಡ್ಕೊಂಡು ತಿಂದು ಎಲ್ಲರೂ. ನನ್ನ ಮಗನಿಗೆ ವಡೆ ಬಜ್ಜಿ ಅಂದರೆ ಸಖತ್ ಇಷ್ಟ. ಅದು ಎಲ್ಲ ಮಾಡಿಟ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಮತ್ತು ಅಪ್ಪನಿಗೆ ಎಲ್ಲರಿಗೂ ಡ್ರೈ ಫ್ರೂಟ್ಸ್ದು ಹೆಲ್ದಿ ಡ್ರಿಂಕ್ ಥರ ಒಂದು ಸ್ವಲ್ಪ ಪಾಯಸ ಥರನೂ ಇರುತ್ತೆ, ನಾರ್ಮಲ್ ಥರನೂ ಇರುತ್ತೆ, ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಏಲಕ್ಕಿ, ಕೊಬ್ಬರಿ, ಗಸಗಸೆ, ಆಮೇಲೆ ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲಿ. ಅದನ್ನು ಫ್ರೈ ಮಾಡಿದ್ಮೇಲೆ ಅದನ್ನು ರುಬ್ಕೊಂಡು ಹಾಲು ಥರ ಚೆನ್ನಾಗಿ ಫಸ್ಟು ಪೌಡರ್ ಮಾಡಿಬಿಟ್ಟು ರುಬ್ಕೊಂಡು ಆಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಳ್ಳಿಸ್ತೀನಿ. ಮಳ್ಸಾದರೆ ಈ ಥರ ರೆಡಿ ಆಗುತ್ತೆ. ಆಮೇಲೆ ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಹೋಗಿದ್ದು ಬಂದ್ವಿ. ಅವ್ರಿಗೆ ಏನೇನು ಬೇಕು ತೊಗೊಂಡು ನನ್ನ ಮಗ ಅಲ್ಲೇ ಆಟಾಡ್ತಿದ್ದ. ನಾವು ಯಾವಾಗಲೂ ಬಟ್ಟೆ ತೊಗೊಳ್ಳೋದು ಅದೊಂದೇ ಅಂಗಡೀಲಿ, ಇನ್ನೆಲ್ಲೂ ನಾವು ಶಾಪ್ ಮಾಡಲ್ಲ. ಎಲ್ಲ ತೊಗೊಂಡು ಬಿಲ್ ಮಾಡಿಸೋಣ ಅಂತ ಬಂದ್ವಿ. ಅದಾದಮೇಲೆ ಮತ್ತೆ ಫ್ರೆಂಡ್ಸ್ ಮಂಗಳವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವತ್ತು ಟಯರ್ಡ್ ಆಗಿತ್ತು ಅಂತ ಇನ್ನು ಬ್ಲಾಗ್ ಮಾಡಲಿಲ್ಲ. ಮಂಗಳವಾರ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೈಕುಂಠ ಏಕಾದಶಿ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡೋಂಗಿರಲಿಲ್ಲ. ನನ್ನ ಹಸ್ಬೆಂಡ್ ಮಾಡ್ತಾರೆ ಇವತ್ತು ಅಂತ ಅಂದ್ಬಿಟ್ಟು ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋಣ ಅಂತ ಒರೆಸ್ತಾ ಇದ್ದೆ. ನನ್ನ ಮಗಳು ಟಿ ವಿ ನೋಡ್ತಾ ಕೂತಿದ್ಲು. ಅವ್ರ ಜೊತೆ ಆಡ್ತಾ ನಾನು ಗುಡಿಸಿ ಒರೆಸೋ ಗಂಟನೇ ಟೈಮ್ ಆಗುತ್ತೆ. ಅದಕ್ಕೆ ಬೇಗ ಕಸ ಗುಡಿಸಿ ಬೇಗ ಬಾಗಿಲು ತೊಳಿಯೋಕೆ ಹೋಗ್ಬೇಕಿತ್ತು. ಆಮೇಲೆ ಬೇಗ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಆಚೆ ಎಲ್ಲ ಬಾಗಿಲು ತೊಳೆದು ನನಗೂ ಮತ್ತು ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ಎದ್ದಿದ್ರು. ಇಬ್ರಿಗೂ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿದ್ರೆ ಏನೋ ಒಂಥರ ಮೈಂಡೆಲ್ಲ ಫ್ರೆಶ್ ಆಗುತ್ತೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಟಿಫನ್ ಚಿತ್ರಾನ್ನ ಮಾಡಿ ತಿನ್ಕೊಂಡು ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಂಡೆಕಾಯಿ ಸಾರು ಮಾಡಬೇಕಿತ್ತು. ಸಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರಿತ್ತು ನೆನ್ನೆದೆ, ಅದನ್ನು ಖಾಲಿ ಮಾಡಿದ್ವಿ. ನೈಟ್ಗೆ ಬೆಂಡೆಕಾಯಿ ಸಾರು ಮಾಡಬೇಕಿತ್ತು, ಅದಕ್ಕೆಲ್ಲ ಹೆಚ್ಕೋತಾ ಇದ್ದೀನಿ. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 3 ಗಂಟೆ ಆಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಮಕ್ಳಿಗೆಲ್ಲ ಊಟ ಮಾಡಿಸ್ಬಿಟ್ಟೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಬೇಗ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿಕೊಂಡೆ ಸೆಪ್ರೇಟು. ಮಸಾಲೆಗೆ ಏನೇನು ಬೇಕು ಎಲ್ಲ ಸೆಪ್ರೇಟ್ ಎತ್ತಿಟ್ಕೊಂಡು ಈಗ ನನ್ನ ಮಗಳಿಗೆ ಅವಳಿಗೊಂದು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕಬೇಕಿತ್ತು. ಅದಕ್ಕೆ ತಲೆಗೆ ಎಣ್ಣೆ ಹಾಕಿ ಅವಳಿಗೂ ತಲೆ ಬಾಚಿ ಅವಳನ್ನು ಟ್ಯೂಷನ್ಗೆ ರೆಡಿ ಮಾಡಬೇಕಿತ್ತು. ಅದಕ್ಕೆ ಫಸ್ಟ್ ಅವಳಿಗೆ ತಲೆ ಬಾಚೋದ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ತಲೆ ಬಾಚ್ತಾ ಇದ್ದೆ. ಅದಾದಮೇಲೆ ಅವರಿಬ್ಬರಿಗೂ ಒಂದು ಲೋಟ ಹಾಲು ಕಾಯಿಸಿ ಕುಡಿಸ್ಬಿಟ್ರೆ ಟ್ಯೂಷನ್ಗೆ ಹೋಗೋಕೆ ರೆಡಿ ಆಗ್ತಾರೆ. ಅವಳು ಮುಖ ತೊಳ್ಕೊತಾ ಇದ್ಲು, ಅಲ್ಲಿ ಗಂಡ ನಾನು ಹಾಲು ಮಾಡಿಕೊಂಡೆ, ಅವಳಿಗೆ ಹಾಲು ರೆಡಿ. ಅವರಿಬ್ಬರಿಗೂ ಈಗ ಕುಡಿಯೋಕೆ ಕೊಟ್ಬಿಟ್ಟು ನಾನು ಸಂಜೆ ಆಗಿತ್ತಲ್ಲ, ಇನ್ನು ಟ್ಯೂಷನ್ ಬಿಟ್ಬಿಟ್ಟು ಬಂದಮೇಲೆ ಕಸ ಗುಡಿಸಲ್ಲ ಅವಳನ್ನ ಕಳಿಸ್ಬಿಟ್ಟು ಅಂತ ಫಸ್ಟೇ ಕಸ ಗುಡಿಸ್ಕೊಬಿಡ್ತಾಯಿದ್ದೀನಿ. ಅವಳು ರೆಡಿಯಾಗಿ ಕೂತಿದ್ದಾಳೆ. ಈಗ ಟ್ಯೂಷನ್ಗೆ ಬಿಟ್ಬಿಟ್ಟು ಅವಳನ್ನ
ನಾನು ಮನೆಗೆ ಬಂದು ರೆಡಿಯಾಗಿ ಸ್ಟುಡಿಯೋಗೆ ಹೋಗ್ಬೇಕಿತ್ತು ಸ್ವಲ್ಪ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಕೈಲಿ ಬಿಡಿಸ್ಕೊಂಡೆ. ಅವ್ರು ಕೆಲಸದಿಂದ ಬಂದಮೇಲೆ ಎಲ್ಲ ಹೋಗಿದ್ರು. ಛಾಯಾ ಚಿಕ್ಕಮ್ಮ, ನಿರ್ಮಿತಾ, ಪವಿ ಚಿಕ್ಕಿ, ಲಾವಣ್ಯಕ್ಕ, ಸೌಜನ್ಯಕ್ಕ ಎಲ್ಲರೂ ಬಂದಿದ್ದರು. ನ್ಯೂ ಇಯರ್ಗೆ ಆಫರ್ ಇರುತ್ತೆ ಬನ್ನಿ ನೋಡ್ಕೊಬರೋಣ ಅಂದ್ರೆ ಒಂದು ಓಡಾಡ್ಕೊಂಡು ಏನಾದ್ರು ತೊಗೊಳ್ಳೋಣ ಇಷ್ಟ ಆದರೆ ಅಂತ ಹೋಗಿದ್ವಿ. ಅಷ್ಟೇನು ಕಲೆಕ್ಷನ್ ಇರಲಿಲ್ಲ, ಎಲ್ಲ ತೊಗೊಬಿಟ್ಟಿದ್ರು. ಮಾತ್ರ ಫುಲ್ ಕ್ರೌಡ್ ಇದ್ದರು. ನಾವು ಹೋಗಿದ್ದು ಬಳ್ಳಾರಿ ಸರ್ಕಲಲ್ಲಿರೋ ನಿಯರ್ ಸ್ಟುಡಿಯೋಗೆ ಹೋಗಿದ್ವಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋಸ್ಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.